ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಉಪಹಾರ ಕೂಟ ಕರ್ನಾಟಕ ಭವನದಲ್ಲಿ ನೋಡಿ ಸಚಿವರು ಶಾಸಕರು ಕೂಡ ಈ ಒಂದು ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ, ಶಾಸಕರಾಗಿರುವಂತಹ ತನ್ವೀರ್ ಸೇಠ್, ಪ್ರದೀಪ್ ಈಶ್ವರ್, ರೂಪಕಲಾ ಶಶಿಧರ್, ಕೋನಾರೆಡ್ಡಿ, ಹಲವು ಸಚಿವರು ಕೂಡ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಶಾಸಕರು ಡಿಸಿಎಂ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಆಯಿತು ಬ್ರೇಕ್ಫಾಸ್ಟ್, ಬೆಂಗಳೂರಿನಲ್ಲಿ ಆಯಿತು ಬ್ರೇಕ್ಫಾಸ್ಟ್, ಈಗ ದೆಹಲಿಯಲ್ಲಿಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ಒಂದು ಮೀಟಿಂಗ್ನಲ್ಲಿ ಹಲವು ಸಚಿವರು ಜೊತೆಗೆ ಶಾಸಕರು ಡಿಸಿಎಂ ಅವರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಅವರು ಅಲ್ಲೂ ಕೂಡ ಉಪಹಾರ ಕೂಟವನ್ನ ಏರ್ಪಡಿಸಿದ್ರು. ಉಪಹಾರ ಕೂಟ ಅನ್ನೋದು ಸುಮ್ಮನೆ ಅದು ಜಸ್ಟ್ ಎಲ್ಲರೂ ಕೂಡ ಸೇರಿಸಿ ಮೀಟಿಂಗ್ ಅನ್ನ ಮಾಡುವಂತಹ ಉದ್ದೇಶದಿಂದಾಗಿ, ಜೊತೆಗೆ ತಮ್ಮ ಸಂಖ್ಯಾಬಲವನ್ನ ತೋರಿಸುವಂಥದ್ದಿರಬಹುದು ಅಥವಾ ತಮ್ಮ ಟೀಮ್ ಎಷ್ಟಿದೆ, ತಮ್ಮ ಬಣದ ವ್ಯಕ್ತಿಗಳು ಎಷ್ಟಿದ್ದಾರೆ ಹೇಳಿ ತೋರಿಸ್ತೀವಿ. ಎಸ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ಫಸ್ಟ್ ಆಗಮಿಸಿದ್ರು. ಅದಾದಂತಹ ಬೆನ್ನಲ್ಲೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳಿರುವಂಥದ್ದು ಪ್ರತಿಭಟನೆಯ ಉದ್ದೇಶದಿಂದಾಗಿ. ಓಟ್ ಚೋರಿ ಪ್ರತಿಭಟನೆಯನ್ನ ನವದೆಹಲಿಯಲ್ಲಿ ಏನು ನಡೆಸಲಾಗ್ತಾ ಇದೆ, ಈ ಸಂಬಂಧವಾಗಿ ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ತೆರಳಿದ್ದಾರೆ. ಎಸ್, ಡಿಕೆಶಿ ಅವರು ಮೊದಲು ಹೋಗಿರುವಂಥದ್ದು. ಅನಂತರವಾಗಿ ಈಗಾಗಲೇ ಕರ್ನಾಟಕ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಗಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಸೊ ಒಂದು ಕಡೆ ಡಿಕೆಶಿ ಅವರು ಡಿನ್ನರ್ ಮೀಟಿಂಗ್ ಅನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಕರ್ನಾಟಕ ಭವನಕ್ಕೆ ಆಗಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಎಸ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಕಾರ್ಯಕರ್ತರು ಜೈಕಾರವನ್ನ ಹಾಕ್ತಾ ಇದ್ದಾರೆ. ನೋಡಿ, ಎರಡು ಬಣ ಅನ್ನೋದು ಅಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಈಗಾಗಲೇ ತಮ್ಮ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇದೆ. ಮೊದಲು ಡಿಕೆಶಿ ಅವರ ಪರವಾಗಿ, ನೆಕ್ಸ್ಟ್ ಸಿಎಂ ಡಿಕೆಶಿ ಅಂತ ಹೇಳಿ ಜೈಕಾರವನ್ನ ಅಭಿಮಾನಿಗಳು ಹಾಕಿದ್ರು. ಅದಾದಂತಹ ನಂತರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನಕ್ಕೆ ಏನು ಎಂಟ್ರಿ ಆಗ್ತಾರೆ, ಭವನಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಜೈಕಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರ, ಅದು ಸರ್ವೇ ಸಾಮಾನ್ಯ, ಅಭಿಮಾನಿಗಳು ಜೈಕಾರವನ್ನ ಕೂಗುವಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗ್ತಿದ್ದಾಗಲೇ ಫ್ಯಾನ್ಸ್ಗಳು ಬಂದಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಸೊ ಆ ಒಂದು ಕಾರಣವಾಗಿ ಈಗಾಗಲೇ ಜೈಕಾರವನ್ನ ಕೂಡ ಕೂಗಲಾಗ್ತಾ ಇರುವಂಥದ್ದು. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ. ಎಸ್, ಒಂದು ಕಡೆ ಈಗಾಗಲೇ ಡಿಕೆಶಿ ಅವರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಏರ್ಪಡಿಸಿರುವಂಥದ್ದು. ಜೊತೆಗೆ ಈಗ ಬೆಂಗಳೂರಲ್ಲಾಯಿತು, ಬೆಳಗಾವಿಲಾಯಿತು, ಈಗ ದೆಹಲಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಸೊ ಈ ಕಡೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಆಗಿರುವಂಥದ್ದು, ಅವ್ರಿಗೂ ಕೂಡ ಜೈಕಾರವನ್ನ ಕೂಗ್ತಾ ಇದ್ದಾರೆ, ಡಿಕೆಶಿ ಅವ್ರಿಗೂ ಕೂಡ ಜೈಕಾರ. ಸೊ ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನೀಡೋದು ಕುಸುಮ, ಪ್ರಮುಖವಾಗಿ ಎರಡು ವಿಚಾರಗಳ ಮೇಲೆ ಗಮನಿಸಬೇಕಾಗುತ್ತೆ. ಒಂದು ಕಡೆಗೆ ಇದುವರೆಗೂ ದೆಹಲಿ, ಬೆಂಗಳೂರಿನಲ್ಲಿ, ಕರ್ನಾಟಕದ ನಾನಾ ಭಾಗಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬಣದ ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ರು. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರ ಡಿಸಿಎಂ ಪರವಾಗಿ ಕೂಡ ಬೆಂಬಲಿಗರು ಘೋಷಣೆಯನ್ನ ಕರ್ನಾಟಕದಲ್ಲಿ ಕೂಗಿದ್ದನ್ನ ಗಮನಿಸಬೇಕಾಗಿದೆ. ಇದೀಗ ದೆಹಲಿಗೆ ಅದು ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ಎರಡು ಘಟನೆಗಳು ನಡೆದದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು, ಡಿ.ಕೆ. ಶಿವಕುಮಾರ್ ದೆಹಲಿ ಕರ್ನಾಟಕ ಭವನದಿಂದ ಇಂದಿರಾ ಗಾಂಧಿ ಭವನಕ್ಕೆ ತೆರಳುವಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನುವಂತ ಘೋಷಣೆಯನ್ನ ಕೂಗಿದ್ರು. ಅದಾದ ಬಳಿಕ ಕೆಲ ಕ್ಷಣಗಳ ಹಿಂದಷ್ಟೇ ದೆಹಲಿಯ ಕರ್ನಾಟಕ ಭವನಕ್ಕೆ ಆಗಮಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಬೆಂಬಲಿಗರು ಕೂಡ ಮುಂದಿನ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತ ಘೋಷಣೆಗಳು ಕೂಗುವ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರುವಂತದ್ದು. ಒಂದು ಸ್ಪಷ್ಟವಾಗುತ್ತೆ, ರಾಜ್ಯದ ರಾಜಕಾರಣ ಇದೀಗ ಸಂಪೂರ್ಣವಾಗಿ ರಾಷ್ಟ್ರಕ್ಕೆ ಡೆಲ್ಲಿಗೆ ಶಿಫ್ಟ್ ಆಗಿರುವಂತದ್ದು. ಜೊತೆಗೆ ಹೈಕಮಾಂಡ್ ಕದವನ್ನ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ, ಜೊತೆಗೆ ಯಾವ ರೀತಿಯ ಸಂದೇಶವನ್ನ ಕೊಡ್ತಾ ಇದ್ದಾರೆ, ಎರಡು ಬಣದಲ್ಲೂ ಕೂಡ ತುಂಬಾ ಆಕ್ಟಿವ್ ಆದಂತಹ ಘೋಷಣೆಗಳು, ಕೆಲಸಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಗೋಚರವಾಗುತ್ತೆ. ಕುಸುಮ, ನೋಡಿ, ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಸಿಎಂ ಬದಲಾವಣೆಯ ಚರ್ಚೆ ವಿಚಾರ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿಯೂ ಕೂಡ ಅಂದ್ರೆ ಶಕ್ತಿ ಪ್ರದರ್ಶನ ಆಗ್ತದೆ, ಅಲ್ಲಿಗೂ ಕೂಡ ಶಿಫ್ಟ್ ಆಗ್ಬಿಟ್ಟಿದೆ. ಈಗಾಗಲೇ ಕರ್ನಾಟಕ ಭವನದಿಂದ ಎಸ್ ಸಿದ್ದರಾಮಯ್ಯ ಅವರನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಪರವಾಗಿಯೂ ಕೂಡ ಅಲ್ಲಿ ಬಂದಿರುವಂತಹ ಕಾರ್ಯಕರ್ತರು, ಅವರ ಫ್ಯಾನ್ಸ್ಗಳು ಏನಿದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಜೈಘೋಷವನ್ನ ಈಗಾಗಲೇ ಹಾಕ್ತಾ ಇದ್ದಾರೆ. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಒಂದು ಕಡೆ
ಉಪಹಾರ ಕೂಟವನ್ನ ಕೂಡ ಏರ್ಪಡಿಸಲಾಗಿರುವಂಥದ್ದು. ಭೋಜನ ಕೂಟವನ್ನ ಡಿ.ಕೆ.ಶಿ ಅವರು ಒಂದು ಕಡೆ ಈಗಾಗಲೇ ಸಚಿವರು ಮತ್ತು ಶಾಸಕರ ಜೊತೆಯಲ್ಲಿ ಊಟವನ್ನ ಮಾಡ್ತಾ ಇರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ಸಿದ್ದರಾಮಯ್ಯ ಅವರ ಎಂಟ್ರಿ ಕೂಡ ಕರ್ನಾಟಕ ಭವನಕ್ಕೆ ಆಗಿದೆ. ಸೊ ಸಿದ್ದು ಪರವಾಗಿ ಅಂದರೆ ಎರಡೂ ಬಣದವರು ನೋಡಿ, ಅವರು ಬಂದಾಗಲೂ ಅಷ್ಟೇ, ಇವರು ಬಂದಾಗಲೂ ಅಷ್ಟೇ, ಅವರ ಫ್ಯಾನ್ಸ್ಗಳಿಗೆ ಏನಿದೆ ಅವರ ಪರವಾಗಿ ಜಯಘೋಷವನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಮುಂದಿನ ಸಿಎಂ ಡಿ.ಕೆ.ಶಿ ಅಂತ ಹೇಳಿ ಒಂದು ಕಡೆ ಆದರೆ ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಜಯಘೋಷವನ್ನ ಹಾಕಲಾಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಆಗ್ತಾ ಇದೆಯಲ್ಲ, ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಅಥವಾ ಬೆಳಗಾವಿಯಲ್ಲಿ ಏನು ಸದ್ಯಕ್ಕೆ ಆಗ್ತಾ ಇದೆ, ರಾಜ್ಯದಲ್ಲಿ ಏನು ಆಗ್ತಾ ಇತ್ತು ಬದಲಾವಣೆಯ ವಿಚಾರ, ಈಗ ಹೈಕಮಾಂಡ್ ಅಂಗಳದಲ್ಲಿಯೂ ಕೂಡ ಅದೇ ವಿಚಾರ. ಅಂದರೆ ತಮ್ಮ ಶಕ್ತಿ ಪ್ರದರ್ಶನ ಏನಿದೆ ಅನ್ನೋದು ಕೂಡ ಅಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ವರಿಷ್ಠರ ಮುಂದೆ ತೋರಿಸ್ಬೇಕಲ್ಲ ಶಕ್ತಿ ಪ್ರದರ್ಶನ, ಯಾರ ಪರವಾಗಿ ಇದ್ದಾರೆ, ಫ್ಯಾನ್ಸ್ ಯಾರಿಗಿದ್ದಾರೆ ಜಾಸ್ತಿ ಅಂತ.